ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ನೀವು ನೋಡ್ತಾ ಇದ್ದೀರಾ ಡಿಜಿಟೆಕ್ ಅವರ ಒಂದು ಟ್ರೈಪಾಡ್ ಸ್ಟಿಕ್ಕನ್ನು ತೊಗೊಂಡಿದ್ದೀನಿ. ಸೊ ಇದು ನಾನು ಯಾವುದೇ ಆನ್ಲೈನ್ ಆರ್ಡ್ರ್ ಮಾಡಿ ತೊಗೊಂಡಿರೋದಲ್ಲ, ಶಾಪ್ಗೆ ಹೋಗಿ ತೊಗೊಂಡಿದ್ದು. ಸೊ ಇದನ್ನು ಅನ್ಬಾಕ್ಸ್ ಮಾಡೋಣ ಬನ್ನಿ. ಅನ್ಬಾಕ್ಸ್ ಮಾಡಿ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಸೊ ಇದು ನೋಡೋಕ್ಕೆ ನನ್ನ ಕಣ್ಣಿಗೆ ಒಂದು ಮೈಕ್ ಥರ ಕಾಣಿಸ್ತಾ ಇದೆ. ಸಿಕ್ಕಾಪಟ್ಟೆ ಸಕ್ಕದಾಗಿ ಕ್ಯೂಟಾಗಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಇದನ್ನು ಫಸ್ಟು ನಾನು ಅಲ್ಲಿ ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಏನಂದರೆ ಇದು ಮೊಬೈಲ್ ಇಡೋದು ಜಾಗ. ಇದನ್ನು ಹಾರಿಜಾಂಟಲ್ ಆಗು ನಾವು ಇಟ್ಕೊಬೋದು ಅಥವಾ ವರ್ಟಿಕಲ್ ಆಗು ನಮ್ಗೆ ಇಟ್ಕೊಬೋದು. ನಮಗೆ ಯಾವ ಥರ ಬೇಕೋ ನಾವು ಆ ಥರ ಇದನ್ನು ಯೂಸ್ ಮಾಡ್ಕೊಬೋದು. ಈಗ ನೋಡಿ, ಇದನ್ನು ಪುಲ್ ಮಾಡ್ತಾ ಹೋದಷ್ಟು ನಮಗೆ ಇದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಅದು ಲೆಂತು ಸ್ಟಿಕ್ದು. ಸೊ ನಮ್ಗೆ ಎಷ್ಟು ಉದ್ದ ಬೇಕು, ನಮ್ಮ ಹೈಟ್ ಎಷ್ಟಿದೆಯೋ ಅದನ್ನು ನೋಡಿಕೊಂಡು ನಾವು ಆ ಸ್ಟಿಕ್ಕನ್ನು ಪುಲ್ ಮಾಡ್ಬೋದು. ಇನ್ನು ಟ್ರೈಪಾಡ್ ಹೇಗೆ ಓಪನ್ ಮಾಡೋದು ಅಂತಂದರೆ, ಕೆಳಗಡೆ ಅಲ್ಲಿ ಯಾವುದೂ ಬಟನ್ ಕೊಟ್ಟಿಲ್ಲ, ಬಟ್ ಓಪನ್ ಮಾಡೋ ಯಾವುದೋ ಬಟನ್ ಇಟ್ಕೊಂಡು ಓಪನ್ ಮಾಡ್ತಾ ಇದ್ದೀವಿ ಅನ್ನೋ ಫೀಲ್ ಆಗುತ್ತೆ. ಜಸ್ಟ್ ಅಲ್ಲೊಂದು ಪುಷ್ನ ಕೊಟ್ಟರೆ ಈ ಟ್ರೈಪಾಡ್ ಓಪನ್ ಆಗುತ್ತೆ. ನೋಡೋಕ್ಕೆ ಎಷ್ಟು ಕ್ಯೂಟ್ ಆಗಿದೆ ಅಲ್ಲ. ಎಸ್. ಸೊ ಮೇಲ್ಗಡೆ ಸ್ಕ್ರೂ ಥರ ಕೊಟ್ಟಿರ್ತಾರೆ, ಅದು ಟೈಟ್ ಅಥವಾ ಲೂಸ್ ಮಾಡ್ಕೊಳ್ಳೋದಕ್ಕೆ. ಸೊ ಫ್ಲೆಕ್ಸಿಬಲ್ ಆಗಿದೆ, ಹೇಗೆ ಬೇಕಾಗಿ ನಾವು ಅದನ್ನ ಇಟ್ಕೊಬೋದು. ಇನ್ನು ಮುಂದೆ ಲೇ ನನಗೊಂದು ವಿಡಿಯೋ ತೆಗಿ, ಅಕ್ಕ ನನಗೊಂದು ವಿಡಿಯೋ ತೆಗಿ, ಮಮ್ಮಿ ಒಂದು ವಿಡಿಯೋ ತೆಗಿ ಅಂತಿದ್ದೆಲ್ಲ ಸಾಕು. ಇಂಥದ್ದೊಂದು ಟ್ರೈಪಾಡ್ನ ತಗೊಳ್ಳಿ, ನಿಮ್ಮ ವಿಡಿಯೋ ನೀವೇ ಮಾಡ್ಕೊಳ್ಳಿ.